ನಾನು ಇವತ್ತೊಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾದ್ರೆ ಒಂದು ತಿಂಗಳಿಗೆ ನನ್ನ ಸಂಪಾದನೆ ಎಷ್ಟು ಅಂತ ಗೊತ್ತಾಗುತ್ತೆ ನಿಮಗೆ. ನಾನು ಮಾತಾಡಿದ್ರೆ ಎತ್ತುಗಳು ನಿಂತ್ಕೋತವೆ ನೋಡಿ. ಫೈನಲಿ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಥರ ಮಿಕ್ಸ್ ಮಾಡಿರ್ತೀವಿ. ಅಲ್ಲಾಗ್ತವ್ರೆ ಇಲ್ಲೂ ಆಗ್ತಾವ್ರೆ. ಈ ಎಲ್ಲ ಮೇಂಟೈನ್ ಮಾಡೋ ತನಕ ನನಗೆ ಕೆಲ್ಸಕ್ಕೆ ಹೋಗ್ಬೇಕು. ಅಲ್ಲಿ ನಮ್ಮ ಮೇಸ್ತ್ರಿ ಕಾಯ್ತಾ ಇದ್ದಾರೆ. ಐಟಮ್ಗಳಿದ್ವಿ, ಐಟಮ್ ಬಂದಿದೆ. ಎಷ್ಟು ಕೂಲಿ ಇಲ್ಲಿಂದ ಅಲ್ಲಿ ತನಕ? ಓಹೋ ಅದೊಂಥರ ಗಾಡ್ ಗಿಫ್ಟ್ ಅನ್ಕೊಳ್ಳಿ. ಹೈನುಗಾರಿಕೆಯಲ್ಲಿ ಪ್ರತಿ ತಿಂಗಳು. ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೋಗಿದ್ದೀರಾ? ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆ ತನಕ ನೋಡ್ರಿ. ಇವತ್ತು ನಾನು ಈ ವಿಡಿಯೋದಲ್ಲಿ ಒಂದು ದಿನ ಕೂಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ದಿನಕ್ಕೆ ನಾನು ಎಷ್ಟು ಸಂಪಾದನೆ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ, ತೋರಿಸ್ತೀನಿ. ನಾನು ಇವತ್ತೊಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾದರೆ ಒಂದು ತಿಂಗಳಿಗೆ ನನ್ನ ಸಂಪಾದನೆ ಎಷ್ಟು ಅಂತ ಗೊತ್ತಾಗುತ್ತೆ ನಿಮಗೆ. ಮನೆ ಕೆಲಸ ಎಲ್ಲಿಗೆ ಬಂತು ಅಪ್ಡೇಟ್ ಕೊಡಿ ಅಂದ್ಬಿಟ್ಟು ಕೇಳ್ತಾ ಇದ್ದೀರಲ್ಲ, ಫೈನಲಿ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಲೇಬರ್ಸ್ಗಳೆಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮೇಸ್ತ್ರಿ ಅಲ್ಲಿದ್ದಾರೆ. ಇವಾಗ ಹೋಗಿ ನಮ್ಮ ಮೇಸ್ತ್ರಿನ ಕೇಳೋಣ, ಒಂದಿನ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ, ನಮ್ಗೆ ಎಷ್ಟು ಕೊಡ್ತೀರಾ ಕೂಲಿ ಅಂತ. ಎಷ್ಟು ಕೂಲಿ? ಕೂಲಿ 600 ರೂಪಾಯಿ. ಕೂಲಿ 600 ಒಬ್ರಿಗೆ ಒಂದು ದಿನಕ್ಕೆ. ಓಕೆ, ಒಂದು ದಿನಕ್ಕೆ ಕೂಲಿ 600 ರೂಪಾಯಿ. ಸೊ 600 ರೂಪಾಯಿಗೆ ನಾನು ಇವ್ರ ಜೊತೆ ಇವತ್ತೊಂದಿನ ನಾನು ಕೆಲಸ ಮಾಡ್ತೀನಿ. ಮಾಮೂಲಿ ಗಾರೆ ಕೆಲಸ ಆಗಿರ್ಬೋದು, ಅಥವಾ ಇಲ್ಲೇನಿದೆ ಸರಳು ಕಬ್ಬಣ, ಪ್ರತಿಯೊಂದು ಕನ್ಸ್ಟ್ರಕ್ಷನ್ ಕೆಲಸ ಏನಿದೆಯೋ ಯಾವುದಾದ್ರೂ ಓಕೆ. ಇವತ್ತು ಅವ್ರ ಜೊತೆ ಕೆಲಸ ಮಾಡಬೇಕು. ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸು, ಎಷ್ಟು ಕಷ್ಟ ಇರುತ್ತೆ ಇವತ್ತು ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ. ಜೊತೆಗೆ ಬೇರೆ ಬೇರೆ ಕೆಲಸನೂ ನಾನು ಇವತ್ತು ಇದೊಂದು ಅಂತಲ್ಲ, ನಾನು ಬೆಳಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಕೆಲಸ ಮಾಡ್ತೀನಿ ಎಲ್ಲನೂ ಕವರ್ ಮಾಡಿ ನಿಮಗೆ ತೋರಿಸ್ತೀನಿ. ಇವರು ಇನ್ನೊಬ್ಬರು ಮೇಸ್ತ್ರಿ. ನಿಮ್ಮ ಹೆಸರು? ಜಡಸ್ವಾಮಿ ಅಂತ. ಜಡಸ್ವಾಮಿ ಮತ್ತು ಮೂರ್ತಿ ಅಂತ ಇನ್ನೊಬ್ರು ಮೇನ್ ಮೇಸ್ತ್ರಿ ಇದ್ದಾರೆ, ಅವ್ರು ಬಂದಿಲ್ಲ. ನೀವು ಅಣ್ಣ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದು? ನಾನು ಸುಮಾರು ಒಂದು 28 ವರ್ಷ ಆಯಿತು. 28 ವರ್ಷದಿಂದ ಮಾಡ್ತಾ ಇದ್ದೀರಾ? ಗೋಪುರಗಳೆಲ್ಲ ಕಟ್ಟಿರೋರು. ಓಕೆ ಓಕೆ. ದೇವಸ್ಥಾನದ ಟೆಂಪಲ್ ಎಲ್ಲ ಕಟ್ತೀರಾ? ದೇವಸ್ಥಾನ, ಹ್ಞೂ, ವಿ ವಿಲೇಜ್ ದೇವಸ್ಥಾನ ನೋಡಿದಾರಲ್ಲ, ಅವೆಲ್ಲ ಮಾಡಿರೋದು. ಓಕೆ ಓಕೆ. ಇನ್ನೊಬ್ರು ಇಲ್ಲೇ. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾವು 19 ವರ್ಷ. 19 ವರ್ಷದಿಂದ. ಹಾಂ. ಎಲ್ಲ ಥರ ಕನ್ಸ್ಟ್ರಕ್ಷನ್ ಮಾಡ್ತೀರಾ? ಎಲ್ಲ ಥರ. ಓಕೆ, ಕೆಲಸಕ್ಕೆ ಒಂದು ಸ್ವಲ್ಪ ಹೊತ್ತು ಬ್ರೇಕು. ಇವಾಗ ನಮ್ಮ ಕೆಲಸ, ತೋಟದ ಕೆಲಸ ಏನಿದೆ ಅಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅದನ್ನು ನೋಡ್ಕೊಬರೋಣ. ಇವಾಗ ನಾವು ತೋಟಕ್ಕೆ ಇದಾಕಿದ್ದೀವಿ, ಏನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀವಿ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿ ವೈಟ್ ಕಲರ್ ಇರೋದು, ಇದೇನು ಗ್ರೀನ್ ಇದೆ ಅಂತ ಅಂದ್ಕೋಬೇಡಿ. ಇದು ಔಷಧಿ ಮಿಕ್ಸ್ ಮಾಡಿರೋದು. ಅಂದರೆ ಈ ಥರ ಬೆಳ್ಳಿಗಿರುತ್ತೆ ಬೆಳ್ಳುಳ್ಳಿ, ಗೊತ್ತಲ್ಲ ನಿಮಗೆ. ಸೊ ಆ ಥರ ಇರೋ ಬೆಳ್ಳುಳ್ಳಿಗೆ ಈ ಥರ ಗ್ರೀನ್ ಕಲರ್ ಇದೆಯಲ್ಲ, ಇದು ಔಷಧಿ ಮಿಕ್ಸ್ ಮಾಡಿದ್ದೀವಿ. ಯಾಕಂದರೆ ಈ ಬೆಳ್ಳುಳ್ಳಿಗೆ ಜಾಸ್ತಿ ಬೇರುಳು ಅಂದ್ಬಿಟ್ಟು ಬೀಳುತ್ತೆ, ಅದು ಬೀಳಬಾರ್ದು ಅಂತ. ಬೇರುಳಿಗೆ ಬಿದ್ದಾಗ ಇಲ್ಲಿ ಔಷಧಿ ಇರುತ್ತಲ್ಲ, ಅದನ್ನು ತಿಂದಾಗ ಆ ಹುಳು ಸತ್ತೋಗುತ್ತೆ. ಅದಕ್ಕೆ ಈ ಥರ ಮಿಕ್ಸ್ ಮಾಡಿರ್ತೀವಿ. ಈ ಮಿಕ್ಸ್ ಮಾಡಿರೋ ಬೆಳ್ಳುಳ್ಳಿನ ತಗೊಂಡೋಗಿ ಅಲ್ಲಿ ನೋಡಿ ಹಾಕ್ತಿದ್ದಾರೆ. ಅಲ್ಲಿ ಬನ್ನಿ ಯಾವ ಥರ ಹಾಕ್ತಾರೆ ಏನಂತ ನೋಡೋಣ. ಸಣ್ಣದಾಗಿ ಅನಿತಾ ಇದ್ದಾರೆ. ಮಳೆ ನೋಡಿ, ಸುತ್ತ ನೋಡಿ ವೆದರ್ ಯಾವ ಥರ ಇದೆ ಅಂದರೆ ಇವತ್ತು ಸಿಕ್ಕಾಬಟ್ಟೆ ಮಳೆ ಬರೋ ವೆದರು. ಇವಾಗ ಒಂದು ವೀಕಿಂದನೂ ಇದೇ ಥರ ಇದೆ ವೆದರು, ಬಟ್ ಮಳೆ ಮಾತ್ರ ಬರ್ತಾ ಇಲ್ಲ. ನೋಡೋಣ ಇವತ್ತು ಏನಾಗುತ್ತೆ ಏನಂತ. ಏರಲ್ಲಿ ಈ ಥರ ಒಂದೊಂದು ಪಟಗಳನ್ನು ನೋಡಿ ಈ ಥರ ಹೊಡ್ಕೊಂಡಿರ್ತಾರೆ. ಆ ಪಟಕ್ಕೆ ಇಲ್ಲೇನು ಹೊಡಿತಾ ಇದ್ದಾರೆ ಅಣ್ಣ, ಒಂದೊಂದು ಗೀರು ಎಳಿತಾರೆ ನೋಡಿ. ಆ ಥರ ಒಂದೊಂದು ಗೀರು ಎಳ್ಕೊಳ್ಳೋದು. ಅದಕ್ಕೆ DAP ಮತ್ತು ಇನ್ನೊಂದು ನ್ಯಾಚುರಲ್ ಗೊಬ್ಬರ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತೀವಿ. ಅದಾದಮೇಲೆ ಇಲ್ಲಿ ನೋಡಿ ಈ ಥರ ಹಾಕೋದು. ಆ ಗೀರು ಎಳ್ದಿರ್ತಾರಲ್ಲ ಅದಕ್ಕೆ ಇಷ್ಟು ಒಂದೊಂದು 3 ಬೆರಳು ಎಷ್ಟು ಇದಾಗುತ್ತೋ ಅಲ್ಲಿ ನೋಡಿ 2 ಇಂಚ್ ಗ್ಯಾಪ್ ಬಿಟ್ಟು ಒಂದೊಂದು ಬೆಳ್ಳುಳ್ಳಿನ ಹಾಕಿ ಅದಕ್ಕೆ ಮಣ್ಣು ಮುಚ್ಚಬೇಕು. ಅಲ್ಲಾಗ್ತಾವ್ರೆ ಇಲ್ಲೂ ಆಗ್ತಾವ್ರೆ. 2 ಇಂಚು ಬಿಟ್ಟು ಬೆಳ್ಳುಳ್ಳಿನ ಹಾಕಿ ಅದಕ್ಕೆ ಮಣ್ಣು ಮುಚ್ಚಿದ್ರೆ ಸುಮಾರು ಒಂದು ವಾರಕ್ಕೆ ಗಿಡ ಬರುತ್ತೆ. ಗಿಡ ಬಂದಮೇಲೆ ಯಾವ ಥರ ಕಾಣಿಸುತ್ತೆ ನೋಡಿ, ಈ ಥರ ಕಾಣಿಸುತ್ತೆ ನೋಡಿ. ಇಲ್ಲಿ ನೋಡಿ, ನಾವು ಇದು ಫಸ್ಟ್ ಹಾಕಿರೋದು 15 ದಿನದ ಮುಂಚೆ ಹಾಕಿರೋದು. ಇದೆಲ್ಲ ಯಾವ ಥರ ಬಂದಿದೆ ನೋಡಿ. ನೋಡಿ ಇದು ಬೆಳ್ಳುಳ್ಳಿ ಗಿಡ ರೀ. ಈ ಗಿಡಕ್ಕೆ 20 ದಿವಸ ಆಗಿದೆ. ಹಾಗೆ ನೋಡ್ಬೋದು, ಇಲ್ಲಿಂದ ಅಲ್ಲಿ ತನಕ ಅಷ್ಟು ಹಾಕಿದ್ದೀವಿ. ಹಾಗೆ ಈ ಕಡೆಗೆ ಬಂದರೆ ಇದು ಇನ್ನೊಂದು ಪಟ್ಟು, 2 ಪಟ್ಟು ಹಾಕ್ತಾಯಿದ್ದೀವಿ. ಒಂದು ಪಟ್ಟು ಅದು, ಇನ್ನೊಂದು ಪಟ್ಟು ಇದು. ಬೆಳ್ಳುಳ್ಳಿ ಇವಾಗ KG ಬಿತ್ತನೆ, ನಾವು ತಂದಿರೋ ಬಿತ್ತನೆ 220 ರೂಪಾಯಿ 1 kgಗೆ. ಇವಾಗಲೂ ರೇಟ್ ಇರ್ಬೋದು ಅನಿಸುತ್ತೆ, ಈಗಲೂ 200 300. ಅದಕ್ಕೆ ಆಲ್ಮೋಸ್ಟ್ ಈ ಬೆಳ್ಳುಳ್ಳಿ ಏನಾಗ್ತೀವಿ ಈ ಬೆಳೆಗೆ ಸಿಕ್ಕಾಬಟ್ಟೆ ಖರ್ಚು ರೀ. ನಾವು ಬಿತ್ತನೆ ಏನಾಗ್ತೀವಿ, ಬಿತ್ತನೆಗೆ ಸಿಕ್ಕಾಬಟ್ಟೆ ಖರ್ಚು. ಜೊತೆಗೆ ಇದಕ್ಕೆ ಲೇಬರ್ಸು ಚಾರ್ಜು ಜಾಸ್ತಿ. ನೋಡಿ ಒಂದೊಂದು ಬೆಳ್ಳುಳ್ಳಿನೂ ನೋಡಿ ಈ ಥರ ಹಾಕ್ಬೇಕಲ್ಲ, ಸಿಕ್ಕಾಬಟ್ಟೆ ಆಳಬೇಕು. ನಾವು ಇಲ್ಲೇನು ನೋಡ್ತಾ ಇದ್ದೀರಾ, ಈ ಬೆಳ್ಳುಳ್ಳಿ ಹಾಕೋದಕ್ಕೆ ಸುಮಾರು 50 ಆಳಾಗಿದೆ. ಒಂದು ಆಳಿಗೆ 400 ರೂಪಾಯಿ.
ಆಲ್ಮೋಸ್ಟ್ 400 ಅಂದರೆ ಹತ್ತತ್ರ 500 ರೂಪಾಯಿ ಆಗೋಯ್ತೆ ಅಂತ ಅಂದ್ಕೊಳ್ಳಿ. ರೌಂಡ್ ಫಿಗರು ಒಂದು ಆಳಿಗೆ 500 ರೂಪಾಯಿ ಬೀಳುತ್ತೆ ಅಂದರೆ ಇಷ್ಟು ಹಾಕ್ಸೋದಕ್ಕೆ 50 ಆಳಿಗೆ ಎಷ್ಟಾಯಿತು ನೀವೇ ಲೆಕ್ಕ ಹಾಕೊಳ್ಳಿ. ಇವಾಗ ಇನ್ನೊಂದು ಪಟ್ಟು ಇಲ್ಲಿ ಹಾಕ್ತಾಯಿದ್ದಾರೆ, ಅಲ್ಲಾಕ್ತಾಯಿದ್ದಾರೆ. ಮತ್ತು ಇದನ್ನು ಹಾಕಿ ನೆಕ್ಸ್ಟು ಅಲ್ಲಾಕಬೇಕು. ಅದು ಇನ್ನೂ ಪಟ ಹೊಡೆದಿಲ್ಲ, ಇಲ್ಲೇನು ಹೊಡೆದಿದ್ದೀವಿ ಪಟ ಆ ಥರ, ಇದು ಹೊಡೆದಿಲ್ಲ. ಇವತ್ತು ನಾನೇ ಅಲ್ವಾ ಕೆಲಸ ಮಾಡೋದು, ಯಾರಿಗೂ ಹೇಳಲ್ಲ, ನಾನೇ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಮೇಲೆ ನೋಡೋಣ. ಫಸ್ಟು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅಲ್ಲಿಗೋಣ. ಅವರು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಮಾಡಲಿ. ಇವಾಗ ನಾನು ಹೋಗಿ ನನ್ನ ಕೂಲಿ ಕೆಲಸ ಇವತ್ತು ಅದನ್ನು ಕಂಟಿನ್ಯೂ ಮಾಡಬೇಕು. ನೋಡ್ಕೊಂಡು ಹೋಗೋಣ, ಆವಾಗ ಬಂದು ನೋಡ್ಕೋಬೇಕು. ನಾನೇನು ಜಾಸ್ತಿ ಕೆಲಸ ಮಾಡದೇ ಇದ್ದರು, ಈ ಮೇಂಟೆನೆನ್ಸ್ ರೀ, ಬಂದು ಅವರನ್ನು ನೋಡ್ಕೊಳ್ಳೋದು, ಇವ್ರನ್ನ ನೋಡ್ಕೊಳ್ಳೋದು, ಏನೇನು ಬೇಕು ಈ ಎಲ್ಲ ಮೇಂಟೈನ್ ಮಾಡೋ ತನಕ ನನಗೆ ಟೈಮಾಗಿ ಹೋಗುತ್ತೆ. ಅದಕ್ಕೆ ಡೈಲಿ ವೀಡಿಯೋ ಹಾಕಿ, ಡೈಲಿ ವೀಡಿಯೋ ಮಾಡಿ ಅಂದ್ಬಿಟ್ಟು ಕೇಳ್ತಾ ಇರಲ್ಲ. ಇದೇ ರೀ ನಮ್ಮದು ತೋಟ. ಇದೆಲ್ಲ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಒಂದೊಂದು ದಿನ ಟೈಮೇ ಸಿಗೋಲ್ಲ ಆ ಥರ. ಇವತ್ತು ನಮ್ಮ ಜೊತೆಗೆ ಇಲ್ಲಿ ನೋಡಿ, ನಮ್ಮ ಜೊತೆಗೆ ನೋಡಿ ಸೀಟ್ ಇದ್ದಾರೆ, ಇವ್ರ ಜೊತೆ ಸೇರ್ಕೊಂಡು ಇವತ್ತು ಕೆಲಸ ಮಾಡಬೇಕು. ಓಕೆ ಬನ್ನಿರಿ, ಇವಾಗ ಫಸ್ಟ್ ಕೆಲಸ ಸರಳ ಕಟ್ ಮಾಡೋಣ. ಇವಾಗ ಫಸ್ಟ್ ಟೈಮ್ ಕಟ್ ಮಾಡ್ತಿರೋದು, ಆಗುತ್ತೆ ಏನೋ ಗೊತ್ತಿಲ್ಲ. ಯಾರು ಓಕೆ ಸಮದೈತೆ ಎಲ್ಲ. ಓಕೆ ರೀ, ಇವಾಗ ನೋಡಿ ಬ್ಲೇಡೆಲ್ಲ ಸಮದಾಯ್ತು, ಇದನ್ನು ಚೇಂಜ್ ಮಾಡಬೇಕು. ನೋಡ್ರಿ, ಅಪರೂಪಕ್ಕೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇವತ್ತೇ ಮಳೆ ಬರ್ತಾಯಿದೆ ನೋಡಿ, ಹನಿ ಬೀಳ್ತೈತೆ, ಕಾಣಿಸ್ತಿದ್ಯಾ? ಆಲ್ಮೋಸ್ಟು 1 ಮಂತ್ ಆಯಿತು ಮಳೆ ಬಿದ್ದು. ಈ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಬೀಳ್ತೈತೆ ನಮ್ಮ ಊರಿಗೆ. ಈ ವರ್ಷ ಯಾಕೋ ಮಳೆನೇ ಇಲ್ಲ. ಇವತ್ತು ಕಬ್ಬಿಣದ ಕೆಲಸ ಮಾತ್ರ ರೀ. ಈ ಸರಳನ್ನೆಲ್ಲ ರೆಡಿ ಮಾಡಿ ಹಾಕ್ಬಿಟ್ಟು ಬೆಳಿಗ್ಗೆ ಅದಕ್ಕೆ ಲಿಟ್ಲಿಂಗ್ ಏನಂತಾರೆ, ಕಾಂಕ್ರೀಟ್ ಹಾಕ್ಬೇಕು ಅದಕ್ಕೆ, ಕಬ್ಬಿಣಕ್ಕೆ. ಸೊ ಅದನ್ನು ಬೆಳಿಗ್ಗೆ ಮಾಡೋಣ, ಕಾಂಕ್ರೀಟ್ ಕೆಲಸ ಬೆಳಿಗ್ಗೆ ಮಾಡೋಣ. ಇವಾಗ ಸದ್ಯಕ್ಕೆ ಕಬ್ಬಿಣದ ಕೆಲಸ, ಸ್ವೀಟು ನೋಡಿ, ಕೆಲಸ ಮಾಡ್ತಿರೋದಕ್ಕೆ ಸ್ವೀಟು. ಯಾವ್ದ್ರಿ ಇದು ಮಳೆ? ಇಲ್ಲಿ ನೋಡಿ ಕೆಲಸ ಮಾಡ್ತಾಯಿದ್ದೀವಿ. ಇವಾಗ ಮಜ್ಜಿಗೆ ಕುಡಿಯೋ ಟೈಮು, ಮಜ್ಜಿಗೆ ಮತ್ತು ಟೀ. ಕೆಲವರು ಟೀ ಕುಡಿಯೋಲ್ಲ, ಅದಕ್ಕೆ ಮಜ್ಜಿಗೆ ಕೊಡ್ತಾಯಿದ್ದೀವಿ. ನಾನಿವಾಗ ಒಂದು ಸಣ್ಣ ಟೀ ಕುಡ್ಕೊಂಡು ನೆಕ್ಸ್ಟ್ ಕೆಲಸ ಕಂಟಿನ್ಯೂ ಮಾಡೋಣ. ಅಲ್ಲಿ ಬೆಳ್ಳುಳ್ಳಿ ಹಾಕ್ತಿದ್ದಾರೆ, ಮತ್ತು ಇಲ್ಲಿಗೆ ಬರ್ತಾರೆ. ಅವ್ರಿಗೆ ನೋಡಿ ಈ ಥರ ಏರಲ್ಲಿ ಈ ಥರ ರೆಡಿ ಮಾಡಿಕೊಡ್ಬೇಕು ಅವರಿಗೆ. ಇವಾಗ ಏರ್ ಕೆಲಸ ಉಳ್ಬೇಕು ರೀ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಇವತ್ತು ಇಲ್ಲಿ ತನಕ ರೆಡಿ ಮಾಡಿ ಅವ್ರು ಕೊಡಬೇಕು. ನೆಕ್ಸ್ಟ್ ಇವಾಗ ನಮ್ಮ ಕೆಲ್ಸಕ್ಕೆ ಹೋಗ್ಬೇಕು, ಅಲ್ಲಿ ನಮ್ಮ ಮೇಸ್ತ್ರಿ ಕಾಯ್ತಾ ಇದ್ದಾರೆ. ಲೆಟ್ಸ್ ಗೋ, ಇದನ್ನು ಮುಗಿಸಿ ಹೋಗೋಣ. ಏರ್ ಹೊಡೆಯೋದಕ್ಕೆ ಒಂಥರ ಚೆನ್ನಾಗಿದೆ ರೀ ನೋಡಿ. ಅಂದರೆ ಅಪರೂಪಕ್ಕೆ ಹೊಡೆದ್ರೆ ಹಂಗೆ ಅನ್ಸೋದು. ಡೈಲಿ ಹೊಡೆಯೋರಿಗೆ ಹೂ ಐ ನಡ, ನಾನು ಮಾತಾಡಿದ್ರೆ ಎತ್ಕೊಂಡು ನಿಂತ್ಕೋತವೆ ನೋಡಿ. ನೋಡಿ ಮಾತಾಡ್ತಾಯಿದ್ದೀನಿ ನಿಂತ್ಕೊಂಡು, ಏಯ್ ನಡ ನಡ ನಡ, ಚಲ್ ಚಲ್ ಚಲ್. ತಿರ್ಗಾ ನೋಡಿ ಮಾತಾಡ್ತೀನಿ ನಿಂತ್ಕೋತವೆ. ಇಲ್ಲಿ ನೋಡಿ ಮಾತಾಡಿದ್ರೆ ನಿಂತ್ಕೋತವೆ. ಅವಕ್ಕೂ ಗೊತ್ತು ಪಾಪ, ಮಾತಾಡಲಿ, ಕೆಲಸ ಮಾಡ್ಕೊಂಡು ಮಾತಾಡೋಕ್ಕಾಗಲ್ಲ ಅಂತ. ಇವಾಗ ಇದನ್ನು ಬಿಟ್ಟು ಇವಕ್ಕೆ ಮೇವು ಹಾಕ್ಬಿಟ್ಟು ಸೀದಾ ಹೋಗೋಣ ನಮ್ಮ ಕೆಲಸಕ್ಕೆ. ಓಕೆ, ಅಲ್ಲಿ ನೋಡ್ರಿ ಐಟಮ್ಗಳಿದ್ವಿ, ಐಟಮ್ ಬಂದಿದೆ, ಎಲ್ಲನೂ ಅಲ್ಲಿ ಇಳಿಸ್ತಾ ಇದ್ದಾರೆ. ಕರೆಕ್ಟಾ? ಒಂದು ಕೆಳಗಿಂದ ಸರ್ ತುಂಡಾಯ್ತು ಸ್ವಲ್ಪ. ಓಕೆ, ನೋಡ್ರಿ ನಮ್ಮ ಕೆಲಸ ಇಷ್ಟಕ್ಕೆ ಬಂತು. ಬೆಳಗ್ಗೆಯಿಂದ ಈ ಸಾಳನ್ನು ಕಟ್ಟೋದೇ ಇಷ್ಟೊತ್ತಾಯ್ತು ನೋಡಿ. ಅಲ್ಲಿ ಹಾಕಿದಾರಲ್ಲ ಅಷ್ಟು ಎಲ್ಲ ರೆಡಿ ಮಾಡಿ ಇನ್ನೂ ಮಾಡ್ತಾನೆ ಇದ್ದಾರೆ. ನಾನು ಮಾಡಲಿಲ್ವ ಅಂತ ಕೇಳಿ ನಾನು ಎಲ್ಲ ಮಧ್ಯೆ ಒಂದು ಸ್ವಲ್ಪ ಮಾಡಿದೆ. ಇವತ್ತು ಸರಿಯಾಗಿ ಕೆಲಸ ಮಾಡೋದಕ್ಕಾಗಲಿಲ್ಲ. ಬೈಕಲ್ಲಿ ಪೆಟ್ರೋಲ್ ಹಿಡಿಯೋದಕ್ಕೆ ಒಂದು ಕ್ಯಾನ್ಗೆ ಹಾಕಿದ್ವಿ, ಎಲ್ಲ ಹಂಡೋಯ್ತು. ಓಕೆ, ಫೈನಲಿ ಟೈಮ್ 5 ಗಂಟೆ ಆಯಿತು. ನಮ್ಮ ಇವತ್ತಿನ ಕೆಲಸ ಮುಗೀತು ರೀ. ಇವತ್ತು ಆ ಸರಳು ಅದನ್ನೆಲ್ಲ ರೆಡಿ ಮಾಡೋದೆ ಇಷ್ಟೊತ್ತಾಯಿತು. ಇವತ್ತಿನ ಕೆಲಸ ಮುಗೀತು. ನಮ್ಮ ಮೇಸ್ತ್ರಿಗಳು ಇವಾಗ ಹೋಗ್ತಾರೆ. ನೆಕ್ಸ್ಟು ನಾಳೆ ಇದಕ್ಕೆ ಏನಣ್ಣ ಅದು ಕಾಂಕ್ರೀಟು. ಇವಾಗ ಏನು ಹಾಕಿದ್ದೀವಿ ಕಬ್ಬಿಣಕ್ಕೆ, ಕಾಂಕ್ರೀಟ್ ಹಾಕಿ ಅದನ್ನು ಫಿನಿಶ್ ಮಾಡಬೇಕು. ನೆಕ್ಸ್ಟು ಈ ಕೆಲಸನ ನಾಳೆನೂ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಜಾಸ್ತಿ ಕೆಲಸ ಮಾಡಿಲ್ಲ ನಾನು, ಸೊ ನಾಳೆ ಮಾಡೋಣ. ಈವ್ನಿಂಗ್ ಆದ್ರೆ ಸಾಕು, ಓಡ್ ಬರ್ತಾನೆ ನಮ್ಮ ಅಕ್ಕನ ಮಗ ಸ್ಕೂಲ್ಗೆ ಹೋಗಿ ಬಂದಾನ. ಇದೇನಿದು, ಏನದು ತೋರಿಸೋದು? ಇಲ್ಲ ನೋಡಿ, ಹುಣಸೆ ಹಣ್ಣು ಇದು ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ವಿ. ಇನ್ನೂ ತಂದಿದ್ಯಾ?
ನೋಡ್ರಿ ಹುಣಸೆ ಹಣ್ಣಿದ್ದು 8 ಆಣಿ ಅವಾಗ 50 ಪೈಸೆ ತಗೊಂಡು ಚಿಪ್ತಾ ಇದ್ವಿ. ಈಗ ಇವ್ರು ತಿಂತಾವ್ರೆ. ಈಗ 1 ರೂಪಾಯಿ ಇರ್ಬೇಕು. ಎಷ್ಟೇ ಇದಕ್ಕೆ ಗೊತ್ತಿಲ್ಲ ಬರತ್ತ ನಾವು ತಿಂತಿದ್ದಾಗ 50 ಪೈಸೆ, ಇವಾಗ ಜಾಸ್ತಿ ಆಗಿರ್ಬೇಕು. ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿರೋದ್ರಿ ಮಕ್ಕಳು. ಗೌರ್ಮೆಂಟ್ ಸ್ಕೂಲ್, ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲು. ಏನ ಏನು ನಿನ್ನ ಹೆಸ್ರೇನು ಹೇಳು? ಹಾಂ, ಪ್ರಣವ. ಇವನ ಹೆಸರು ಪ್ರಣವ ರೀ. ನಿನ್ನ ಹೆಸ್ರೇನೋ? ವಿಶಾಲ್. ನಾನು ಕರೆಯೋದೇನು? ನಾನೇನು ಕರೆಯೋದು? ಕಿಯಾ. ಇವತ್ತು ನನಗೆ ಸ್ವಲ್ಪ ಕೆಲಸ, ನಾನು ಹೊಡಿತಾ ಇಲ್ಲ, ಇವರು ಅಲ್ಲಿ ಹೊಡಿತಾ ಇದ್ದಾರೆ. ಇನ್ನು ಅಲ್ಲಿಂದ ಹಾಕಬರ್ಬೇಕು. ಸೊ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ, ಹಾಕ್ತಾ ಇದ್ದಾರೆ. ನೆನ್ನೆ ಸರಳು ಕಟ್ಟಿದ್ವಲ್ಲ, ಅದಕ್ಕೆ ಇವಾಗ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ. ಇದು ಕಷ್ಟ ಗುರು, ಸಿಕ್ಕಾಪಟ್ಟೆ ವೆಯ್ಟ್ ಇರ್ತಿದ್ದು. ಅದನ್ನು ಎತ್ಕೊಬಂದು ಇವಾಗ ಇದ್ರ ಫುಲ್ ಎಲ್ಲ ಕವರ್ ಮಾಡಬೇಕು. ನೆನ್ನೆ ಕೆಲಸ ಮಾಡಿಲ್ಲ ರೀ, ಇವತ್ತು ಸ್ವಲ್ಪ ಕೆಲಸ ಮಾಡೋಣ. ಕೂಲಿ ಕೊಡಬೇಕಲ್ಲ, ಕೂಲಿ ದಿನಕ್ಕೆ ಕೊಡಲ್ಲ ಕೂಲಿ. ನೆನ್ನೆ ಇವತ್ತು 2 ದಿನಕ್ಕೂ ಸೇರಿಸಿ ಇಸ್ಕೊಳ್ಳೋಣ ಕೂಲಿನ. ಏನು ಕೆಲಸ ಇದೆ? ಇಲ್ಲಿಂದ ಸಿಮೆಂಟ್ ತಗೊಂಡೋಗಾಕಬೇಕು, ಜಲ್ಲಿ ತಗೊಂಡೋಗಾಕಬೇಕು, ಮತ್ತು ಡೆಸ್ಟ್ ತಗೊಂಡೋಗಾಕಬೇಕು. ಪಟ್ಟಿ ವೈಟು. ಇದೊಂದು 20 kg ಬರುತ್ತೆ. ನಾವೊಂದು ಸ್ವಲ್ಪ ಹೊತ್ತು ಕೆಲಸ ಮಾಡೋದಕ್ಕಾಗೆ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಬೇಕಲ್ಲ ಅವರು. ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಅವ್ರಿಗೆ. ಅಯ್ಯಯ್ಯೋ, ಓಹೋ ಅಲ್ಲಿ ಹಿಡಿಯೋಕ್ಕಾಗಲ್ಲ ಒಬ್ರಿಗೆ. ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡೋದು ತುಂಬ ಕಷ್ಟ ಇದೆ. ಯಾರೆಲ್ಲ ಈ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡಿಕೊಂಡು ದಿನಕ್ಕೆ 300, 400, 500 ಆ ಥರ ಸಂಪಾದನೆ ಮಾಡಿ ಅವರು ಜೀವನ ಮಾಡ್ತಾರೋ, ಸಿಕ್ಕಾಪಟ್ಟೆ ಕಷ್ಟಪಡ್ತಿರ್ತಾರೆ ಅವರು. ನಾನು ಇವಾಗ ನಿನ್ನೆಯಿಂದ ಅವ್ರ ಜೊತೆ ನಾನೇನು ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡೇ ಇಲ್ಲ ಕೆಲಸ. ಅವ್ರ ಜೊತೆ ಒಂದು ಸ್ವಲ್ಪ ಅವ್ರ ಜೊತೆಗೆ ಸ್ವಲ್ಪ ಎಲ್ಪಿಗೆ ಹೋಗಿದ್ದಷ್ಟೇ. ಅದಕ್ಕೆ ನನಗೆ ಒಂಥರ ಸುಸ್ತಾದಂಗೆ ಆಗ್ತಾಯಿತ್ತು. ಯಾರೆಲ್ಲ ಈ ಥರ ಕಷ್ಟಪಟ್ಟು ಬೆವ್ರು ಸುರಿಸಿ ದುಡಿತಾರೆ ಅವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡೋಣ, ಅವರ ಕೆಲಸನ ರೆಸ್ಪೆಕ್ಟ್ ಮಾಡೋಣ. ನಾನು ಹೇಳ್ತಾ ಇರೋದು ಎಲ್ಲರ ಲೈಫು ಒಂದೇ ಥರ ಇರಲ್ಲ. ಅವ್ರಿಗೂ ಅವರದೇ ಆದ ಕೆಲಸಗಳಿರುತ್ತೆ, ಅವರದೇ ಆದ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವ್ರಿಗೆ ಆದ ನಾವು ಗೌರವ ಕೊಡಬೇಕು. ನಮ್ಮನ್ನ ಅಂತಾರೆ ಕೂಲಿ, ನಾವಿಲ್ದೆ ದುನಿಯಾನೇ ಖಾಲಿ. ಓಕೆ, ಮೇನ್ ಪಾಯಿಂಟಿಗೆ ಬರೋಣ. ನಾನು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀನಿ, ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀನಿ ಅಂತ ನಿಮ್ಮ ಕ್ವಶನ್ ಇರ್ಬೋದು. ಹೌದು, ನಾನು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀನಿ? ನಮ್ಮದು ತೋಟ ಇದೆ, ತೋಟ ಮಾಡ್ತೀನಿ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮದು ಇಲ್ಲೇನು ನೋಡ್ತಾ ಇದ್ದೀರಾ, ತೆಂಗಿನ ಮರಗಳಿದ್ದಾವೆ. ಅದರಲ್ಲಿ ತಿಂಗಳಿಗೆ ಏನಿಲ್ಲ ಅಂದರೂ ಒಂದು 300ರಿಂದ 400 ಎಳ್ನೀರುಗಳನ್ನು ಮಾರ್ಬಿಡ್ತೀವಿ. ಇಲ್ಲಿ ಆ ಕಡೆ ಬೇರೆ ಕಡೆ ನಾವು ಅಲ್ಲಿ ಬೈರಮಂಗಲ ಆ ಸೈಡೆಲ್ಲ ಹೋಗಿದ್ವಲ್ಲ, ಅಲ್ಲೆಲ್ಲ ತೆಂಗಿನಕಾಯಿ ಮಾಡಿ ಅದನ್ನು ಮಾರ್ತಾರೆ. ನಮ್ಮ ಕಡೆ ಆ ಥರ ಎಲ್ಲ ಎಳ್ನೀರುಗಳನ್ನು ಇಲ್ಲಿಗೆ ಬಂದು ಕಿತ್ಕೊಂಡು ಹೋಗ್ತಾರೆ. ಒಂದು ಎಳ್ನೀರಿಗೆ ಇಲ್ಲಿ ಸದ್ಯಕ್ಕೆ ತಗೋತಾ ಇರೋದು 30ರಿಂದ 35 ರೂಪಾಯಿ. ಅವರೇ ಬಂದು ಕಿತ್ಕೊಂಡು ಹೋಗ್ತಾರೆ. ಸುಮಾರು ನಮ್ಮದು ಒಂದು ತಿಂಗಳಿಗೆ ಒಂದು 300ರಿಂದ 400 ಆಗುತ್ತೆ. ಅಲ್ಲಿಗೆ ಲೆಕ್ಕ ಕೊಡಿ ಎಷ್ಟಾಗುತ್ತಂತ. ಒಂದು ಎಳ್ನೀರಿಗೆ 34-35 ರೂಪಾಯಿಗೆ ಅಷ್ಟಕ್ಕೆ ತಗೋತಾರೆ. 400 ಎಳ್ನೀರು ಅಂದ್ಕೊಳ್ಳಿ, ಎಷ್ಟಾಗುತ್ತೆ ಅದಕ್ಕೆ ಲೆಕ್ಕ ಹಾಕ್ಕೊಳ್ಳಿ. ಜೊತೆಗೆ ನಾವು ಇಲ್ಲೇನು ಬೆಳಿತೀವಿ, ತರಕಾರಿಗಳಾಗಿರ್ಬೋದು, ಬೇರೆ ಬೇರೆ ಅದೇ ಬೆಳೆಗಳು ನಾವು ಜಾಸ್ತಿ ಬೆಳೆಯೋದು ಇಲ್ಲಿ ತರಕಾರಿನೇ. ತರಕಾರಿಗಳಲ್ಲಿ ನಾನು ಇವಾಗ ಪ್ರತಿ ತಿಂಗಳಿಗೆ ಇಷ್ಟೇ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಒಂದು ಬೆಳೆ ಬರೋದಕ್ಕೆ ಮಿನಿಮಮ್ 3 ತಿಂಗಳು 3.5 ತಿಂಗಳು ಆ ಥರ ಬೇಕು. ಪ್ರತಿ ತಿಂಗಳು ಅದೊಂಥರ ಸ್ಯಾಲ್ರಿ ಥರ ಬರೋದಕ್ಕೆ ಹೋಗಲ್ಲ. ನಾವು ಓವರಾಲಾಗಿ ಲೆಕ್ಕ ಹಾಕ್ಕೊಂಡ್ರೆ ಒಂದು ಬೆಳೆಗೆ ಎಷ್ಟು ಬರುತ್ತೆ ಅಂತ ಹೇಳ್ಬೋದು ಹೊರತು ಪ್ರತಿ ತಿಂಗಳು ಇಷ್ಟೇ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅಂದರೆ ಆ ಬೆಳೆಗೆ ಏನು ರೇಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಆ ಇಳುವರಿ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನಾನು ಸಜೆಸ್ಟ್ ಮಾಡೋದು, ಯಾರಾದರೂ ರೈತರ ಮಕ್ಕಳು ನೋಡ್ತಾ ಇದ್ರೆ ಹೊಲಗಳಲ್ಲಿ ತೆಂಗಿನ ಮರಗಳನ್ನು ಹಾಕೊಳ್ಳಿ. ಒಳ್ಳೆ ಇನ್ಕಮ್ ಇದೆ ಅದರಲ್ಲಿ, ಲಾಸ್ ಆಗಲ್ಲ. ತೆಂಗಿನ ಮರ ಒಂದು ಸಲ ಹಾಕ್ಬಿಟ್ರೆ ಲೈಫ್ ಟೈಮ್ ಇನ್ಕಮ್ ಅದರಲ್ಲಿ, ಲಾಸೇ ಆಗಲ್ಲ ರೀ. ಈ ತೆಂಗಿನ ಮರಗಳನ್ನೆಲ್ಲ ಹಾಕಿ ಒಂದು 20 ವರ್ಷ 25 ವರ್ಷ ಆಗಿದೆ. ಬಟ್ ಸ್ಟಿಲ್ ಅದು ನಮಗೆ ಇನ್ಕಮನ್ನು ಕೊಡ್ತಾ ಹೋಗುತ್ತೆ ಪ್ರತಿ ತಿಂಗಳು. ಇದೆಲ್ಲ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟು. ಅಂದರೆ
ನೀವು ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇನ್ನು ಅದಕ್ಕೆ ಏನು ಖರ್ಚೇನು ಬೀಳಲ್ಲ. ಅದಕ್ಕೆ ನಾವು ನೀರು ಹಾಕಲ್ಲ, ಬೇರೆ ಕಡೆ ಅದನ್ನು ಮೇಂಟೈನ್ ಎಲ್ಲ ಮಾಡ್ತಾರೆ. ಇಲ್ಲಿ ನಾವೇನು ಹಾಕಿದ್ದೀವಿ ತೆಂಗಿನ ಮರಗಳು, ಅದಕ್ಕೆ ಏನು ಮೇಂಟೆನೆನ್ಸು ಏನಿಲ್ಲ. ನಾವು ಏನು ತೋಟಗಳಿಗೆ ನೀರು ಹೊಡಿತೀವಿ ಅದೇ ನೀರು. ಗೊಬ್ಬರ ಅಂತೂ ಬಿಡಿ, ಗೊಬ್ಬರ ನೋಡಿ ಎಷ್ಟು ದಿನ ಆಗಿದೆಯೋ ಮರಗಳು. ಗೊಬ್ಬರ ಅಂದರೆ ನಮ್ಮದು ಇಲ್ಲೇ ತೋಟ ಅಲ್ವಾ, ಆಲ್ಮೋಸ್ಟ್ ಸಾರ ಇರುತ್ತೆ, ಗೊಬ್ಬರದ ಅವಶ್ಯಕತೆ ಏನಿಲ್ಲ. ಅಲ್ಲಿ ಬೀಳೋ ಸೆತ್ತೆ ಅದೆಲ್ಲ ಆಗುತ್ತೆ. ನಾನು ಹೇಳೋದು ರೈತರು ಬರೀ ಬೆಳೆಗಳನ್ನೇ ಬೆಳೆಯೋ ಬದಲು ಈ ಅಡಿಕೆ, ತೆಂಗು ಆ ಥರ ಬೆಳೆಗಳನ್ನು ಮಧ್ಯೆ ಹಾಕೊಳ್ಳಿ. ನೀವು ಏನು ಬೆಳೀತಿದ್ದೀರಾ ಅದು ಬೆಳೀರಿ, ಜೊತೆಗೆ ಇದು ಇರಲಿ. ಇದು ತಕ್ಷಣಕ್ಕೆ ನಿಮಗೆ ಇನ್ಕಮ್ ಏನು ಕೊಡದೇ ಇದ್ರು ಲಾಂಗ್ ಟೈಮಲ್ಲಿ ಇದು ನಿಮ್ಮನ್ನು ಕಾಪಾಡುತ್ತೆ. ಜೊತೆಗೆ ನಾವು ಹೈನುಗಾರಿಕೆ ಮಾಡ್ತೀವಿ. ಒಂದು 3 ಹಸು ಇದ್ದಾವೆ. ತಿಂಗಳಿಗೆ ಇವಾಗ ಸ್ವಲ್ಪ ಕಡಿಮೆ, ಫಸ್ಟು ಸ್ವಲ್ಪ ಜಾಸ್ತಿ ಕರೀತಾ ಇತ್ತು, ಇವಾಗ ಸ್ವಲ್ಪ ಎಲ್ಲ ಹಸುಗಳು ಫಲಾಗಿದ್ದಾವೆ, ಹಾಲು ಕಡಿಮೆ. ಒಂದು ದಿವಸಕ್ಕೆ 10 ಲೀಟ್ರ್ ಆಗ್ತಾಯಿದ್ದೀವಿ ಸದ್ಯಕ್ಕೆ. ಹೈನುಗಾರಿಕೆ, ನಮ್ಮದು ತೋಟ, ತೆಂಗಿನ ಮರಗಳು ಎಲ್ಲ ಓವರಾಲಾಗಿ ಎಲ್ಲ ಸೇರಿ ಹೇಳಿದ್ರೆ ಒಂದು ತಿಂಗಳಿಗೆ ಏನಿಲ್ಲ ಅಂದರೂ 50,000 ಇನ್ಕಮ್ ಇದೆ ರೀ. ಆರಾಮಾಗಿ ಮಾಡ್ಬೋದು. 50,000 ಇನ್ಕಮ್ ಇದೆ, ಜೊತೆಗೆ ಅಷ್ಟೇ ಖರ್ಚು ಬೀಳುತ್ತೆ ತೋಟ ಮಾಡಬೇಕಾದ್ರೆ. ಅಲ್ಲೇ ನೋಡ್ತಾ ಇದ್ದಾರೆ ಹಿಂದೆ ಆಳುಗಳು. ಇದೇ ಥರ ನಾವು ಏನು ತರಕಾರಿಗಳನ್ನು ಹಾಕಿದ್ರೆ ಲೇಬರ್ಸ್ ಚಾರ್ಜು ಸಿಕ್ಕಾಬಟ್ಟೆ, ಜೊತೆಗೆ ಈ ಗೊಬ್ಬರ, ಔಷಧಿ, ಅದಕ್ಕೆಲ್ಲ ಖರ್ಚೆಲ್ಲ ಹೋಗುತ್ತೆ. ಎಲ್ಲದಕ್ಕೂ ಖರ್ಚಾಗುತ್ತೆ ಅಂತ ರೈತ ಏನಾದರೂ ಕೂತ್ರೆ ಅವನು ಬೆಳೆನೇ ಬೆಳೆಯೋದಕ್ಕಾಗಲ್ಲ. ಸೊ ಖರ್ಚು ಎಷ್ಟಾದರೂ ಬೆಳೀಲಿ, ನಾವು ಬೆಳೆಯೋ ಬೆಳೆನ ಬೆಳೀತಾನೆ ಇರ್ತೀವಿ. ಅದು ಲಾಸ್ ಆಗುತ್ತೋ ಲಾಭ ಆಗುತ್ತೋ ಸೆಕೆಂಡ್ರಿ, ಬಟ್ ನಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದು ರೀ, ನೀವು ಎಲ್ಲನೂ ಸಮಗ್ರವಾಗಿ ಮಾಡ್ಕೊಂಡು ಹೋದರೆ ಒಂದು ತಿಂಗಳಿಗೆ 50,000 ಆರಾಮಾಗಿ ಮಿಚ್ಚ ಮಾಡ್ಬೋದು. ನಮ್ಮ ಕಡೆ ಜಾಸ್ತಿ ಸಮಗ್ರ ಕೃಷಿ, ಮಿಶ್ರ ಬೇಸಾಯ ಆ ಥರ ಮಾಡಲ್ಲ. ನಾವು ಬಿಡದಿಗೆ ಹೋಗಿದ್ವಲ್ಲ, ಅಲ್ಲೆಲ್ಲ ನೋಡಿದ್ವಿ ನೋಡಿ. ಅಲ್ಲಿ ಪ್ರತಿಯೊಬ್ಬ ರೈತನು ಮೀನುಗಾರಿಕೆ, ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇರೋದು ಸ್ವಲ್ಪ ಜಾಗ ಅಷ್ಟೇ. ಅದನ್ನೆಲ್ಲ ಬೆಳ್ಕೊಂಡವರು ಒಂದು ತಿಂಗಳಿಗೆ ಮಿನಿಮಮ್ ಅಂದರೂ 1 ಲಕ್ಷ ಸಂಪಾದನೆ ಮಾಡ್ತಾರೆ ಅಲ್ಲಿ ಒಬ್ಬ ರೈತ. ನಾವು ಇನ್ಮೇಲೆ ಸ್ವಲ್ಪ ಎಕ್ಸ್ಪೆಂಡ್ ಮಾಡಬೇಕು, ಬೇರೆ ಬೇರೆ ಎಲ್ಲ ಥರ ಏನೇನು ಇನ್ಕಮ್ ಬರುತ್ತೆ ಅದನ್ನೆಲ್ಲ ನೆಕ್ಸ್ಟ್ ಮಾಡೋಣ. ಸದ್ಯಕ್ಕೆ ನಮ್ದು ಏನಿದೆ ಮನೆ ಕೆಲಸ ಅದನ್ನೆಲ್ಲ ಮುಗಿಸಿ ಇನ್ನೂ ಏನೇನೋ ಪ್ಲ್ಯಾನ್ ಇದೆ ಅದನ್ನೆಲ್ಲ ಮಾಡೋಣ. ಓಕೆ ರೀ, ಗೊತ್ತಾಯ್ತಲ್ಲ, ಇದು ನನ್ನ ಇನ್ಕಮ್. ಒಬ್ಬ ರೈತ ಆಗಿ ತೋಟ ಮಾಡ್ಕೊಂಡು ತರಕಾರಿಗಳನ್ನು ಬೆಳ್ಕೊಂಡು ಬೆಳೆನ ಬೆಳೆದು ನಮಗೆ ಸಿಗೋದು ಒಂದು ತಿಂಗಳಿಗೆ 50,000. ಈ ಪ್ರತಿ ತಿಂಗಳು 50,000 ಅಂತ ಬರಲ್ಲ. ಒಂದು ಬೆಳೆ ಬೆಳೆದು ಅದರಲ್ಲಿ ಏನು ಸಿಗುತ್ತೆ ಅದನ್ನು ಸೇರಿಸಿ ಒಂದೊಂದು ತಿಂಗಳಿಗೆ ಡಿವೈಡ್ ಮಾಡಿ ನಾನು ಒಂದು ಆವರೇಜ್ ಆಗಿ ಹೇಳಿರೋದು 50,000 ಅಂತ. ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ನಾನು ಇದಕ್ಕೂ ಮುಂಚೆ ಬೆಂಗಳೂರಲ್ಲಿ ಒಂದು IT ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ, ಒಂದು ವೊಡಾಫೋನ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ, ಬಜಾಜ್ ಫೈನಾನ್ಸಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಬೆಂಗಳೂರಲ್ಲಿ ಕೆಲಸ ಬಿಟ್ಟು ಊರಿಗೆ ಬಂದಾಗ ತುಂಬ ಜನ ಏನಕ್ಕೆ ಹೋಗ್ತೀಯ, ಅಲ್ಲಿ ಏನು ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಆ IT ಕಂಪ್ನಿಲಿ ಏನು ಕೊಡ್ತಾರೆ ಸ್ಯಾಲ್ರಿ, ಅವ್ರು ಕೊಡೋ 6 ತಿಂಗಳ ಸಂಬಳ ನಾನು ಇಲ್ಲಿ ಒಂದೇ ತಿಂಗಳಿಗೆ ಸಂಪಾದನೆ ಮಾಡ್ತೀನಿ. ಇದು ಅಹಂಕಾರದಿಂದ ಹೇಳ್ತಿರೋದಲ್ಲ. ಈ ಹಳ್ಳಿಗಳಿಂದ ಸಿಟಿಗೆ ಹೋಗಿ ಸಂಪಾದನೆ ಮಾಡಬೇಕು ಅಂತ ಅನ್ಕೊಂಡಿರ್ತಾರಲ್ಲ ನಮ್ಮ ಮೈಕ್ಳು, ಅಂಥವ್ರಿಗೆ ಸ್ವಲ್ಪ ಇನ್ಸ್ಪಿರೇಷನ್ ಆಗಲಿ ಅಂದ್ಬಿಟ್ಟು ಇವತ್ತು ನಾನು ಹೇಳ್ತಿದ್ದೀನಿ ಇದನ್ನ. ನೀವು ಸಂಪಾದನೆ ಮಾಡೋದಕ್ಕೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಎಲ್ಲಿಗೂ ಹೋಗಂಗಿಲ್ಲ. ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ರೆ ನೀವು ಸಂಪಾದನೆ ಮಾಡಲೇಬೇಕು ಅಂತ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಎಲ್ಲಾದರೂ ಮಾಡ್ಬೋದು. ಸೊ ಬೇಕಾಗಿರೋದು ಅಷ್ಟೇ ರೀ. ನಮ್ಮ ಇನ್ಕಮ್ಮು ತಿಂಗಳಿಗೆ 10,000 ಇರಲಿ, 50,000 ಇರಲಿ, ಲಕ್ಷ ಇರಲಿ, ಕೋಟಿ ಇರಲಿ, ಅಲ್ಟಿಮೇಟ್ ಆಗಿ ಬೇಕಾಗಿರೋದೇನು ಖುಷಿ ಮತ್ತು ನೆಮ್ಮದಿ. ಅದಕ್ಕೆ ತಾನೇ ಎಲ್ಲರೂ ಕಷ್ಟಪಡೋದು, ಎಲ್ಲರೂ ದುಡಿಯೋದು, ಎಲ್ಲರೂ ಜೀವನ ಮಾಡೋಕ್ಕೆ. ಆ ಜೀವನ ಹೇಗಿರಬೇಕು, ಖುಷಿಯಾಗಿರಬೇಕು, ಜೊತೆಗೆ ಆ ಜೀವನದಲ್ಲಿ ಏನಿರಬೇಕು, ನೆಮ್ಮದಿ ಇರಬೇಕು. ನೆಮ್ಮದಿನೇ ಇಲ್ಲ, ಖುಷಿನೇ ಇಲ್ಲ ಅಂದಮೇಲೆ ಲಕ್ಷ ಬಂದರೆ ಏನು, ಕೋಟಿ ಬಂದರೆ ಏನು. ನಾನು ಇದನ್ನು ನಿಮ್ಗೆ ಹೇಳ್ಬೇಕಾಗಿತ್ತು. ತುಂಬ ಜನ ರಿಗ್ರೆಟ್ ಪಡ್ತಾ ಇರ್ತೀರ, ನಮ್ಮ ಲೈಫ್ ಯಾಕೆ ಈ ಥರ, ಎಲ್ಲ ಕಷ್ಟಗಳು ನಾನು ಒಬ್ಬನಿಗೆ ಏನಕ್ಕೆ ಬರುತ್ತೆ ಅಂತ ನೀವೇನಾದರೂ ಫೀಲ್ ಮಾಡ್ತಾಯಿದ್ರೆ ಬಿಡಿ. ಇಲ್ಲೇನಿದೆ ನಮ್ಮ ಹಳ್ಳೀಲಿ, ಈ ಪೀಸ್ನೆಸ್ಸು, ಈ ನೇಚರು, ಇದ್ರ ಮಧ್ಯೆ ನಾವಿರೋದು ಅದೊಂಥರ ಗಾಡ್ ಗಿಫ್ಟ್ ಅಂದ್ಕೊಳ್ಳಿ. ಇದು ಎಲ್ರಿಗೂ ಸಿಗಲ್ಲ. ನಮ್ಮೆಲ್ಲರಿಗೂ ಇರೋದು ಒಂದೇ ಜೀವನ. 10,000 ಸಂಪಾದನೆ ಮಾಡೋನು ಸಾಯ್ತಾನೆ, ಲಕ್ಷ ಸಂಪಾದನೆ ಮಾಡೋನು ಸಾಯ್ತಾನೆ, ಕೋಟಿ ಸಂಪಾದನೆ ಮಾಡೋನು ಸಾಯ್ತಾನೆ. ಕೊನೆಗೆ ನಮ್ಮ ಜೀವನನ ನಾವು ಯಾವ ಥರ ಬದುಕಿದ್ವಿ, ಯಾವ ಥರ ಸಂತೋಷವಾಗಿದ್ವಿ, ಎಷ್ಟು ನೆಮ್ಮದಿಯಾಗಿತ್ತು ಜೀವನ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅದಕ್ಕೆಲ್ಲದಕ್ಕೂ ದುಡ್ಡು ಮ್ಯಾಟ್ರ್ ಬರಲ್ಲ. ಹೌದು, ಜೀವನ ಮಾಡೋದಕ್ಕೆ ದುಡ್ಡು ಬೇಕು, ಬಟ್ ಖುಷಿಯಾಗಿರೋದಕ್ಕೆ, ನೆಮ್ಮದಿಯಾಗಿರೋದಕ್ಕೆ ಅಲ್ಲ. ನಮ್ಮ ಹಳ್ಳಿಲಿ ತಿಂಗಳಿಗೆ 10,000 ಸಂಪಾದನೆ ಮಾಡ್ತಾನಲ್ಲ, ಅವರ ಖುಷಿ, ಅವರ ನೆಮ್ಮದಿ ಮುಂದೆ ಈ ಸಿಟಿಲಿ ಲಕ್ಷ ಕೋಟಿ ಸಂಪಾದನೆ ಮಾಡ್ತಾರಲ್ಲ ಅವ್ರಿಗೂ ಇರಲ್ಲ. ಏನು ಸಾರ್ಥಕತೆ ನಿಮ್ಮ ಪ್ರಕಾರ ಹಂಗಿದ್ರೆ ಜೀವನ ನೆಮ್ಮದಿ ಇರ್ಬೇಕು ಸರ್. ಓಕೆ ರೀ, ಈ ವಿಡಿಯೋದಲ್ಲಿ ನಿಮಗೆ ಇದನ್ನ ಹೇಳ್ಬೇಕಾಗಿತ್ತು. ಇದನ್ನ ಅಡ್ವೈಸ್ ಆದರೂ ಅನ್ಕೊಳ್ಳಿ, ಮೋಟಿವೇಶನ್ ಆದರೂ ಅನ್ಕೊಳ್ಳಿ. ಇರೋದೊಂದು ಜೀವನ, ಸಮಯ ಬೇಗ ಮುಗ್ದೋಗುತ್ತೆ. ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.